ತರಕಾರಿನೆಲ್ಲ ಹೆಚ್ಚಿ ನೆನೆಸಿಟ್ಟಾರೆ, ತರಕಾರಿ ಹೆಚ್ಚುತ್ತಾ ಇದ್ದಾರೆ. ಏನಪ್ಪ ಇದು ಅಂತಂದರೆ ನೋಡಿ, ಎಲ್ಲ ಮೊಸರನ್ನ ಎಲ್ಲ ರೆಡಿ ಆಗ್ತಾಯಿದೆ, ಅನ್ನ ಸಾಂಬಾರೆಲ್ಲ ರೆಡಿ ಆಗ್ತಾಯಿದೆ. ಇದು ದ್ರೌಪದಮ್ಮ ದೇವಸ್ಥಾನದಲ್ಲಿ ಪಾಯಸ ರೆಡಿ ಆಗ್ತಾಯಿದೆ. ಅದ್ಭುತವಾದಂಥ ಅನ್ನ ಸಂತರ್ಪಣೆ ಇವತ್ತಿನ ದಿವಸ ಏರ್ಪಡಿಸಿದ್ದಾರೆ. ಬೆಳಿಗ್ಗೆ ತಿಂಡಿಗೆ ಪಲಾವು ಪ್ರಸಾದವಾಗಿತ್ತು, ಪೂಜೆ ನಡೀತಾ ಇದೆ ನೋಡಿ. ದೇವ್ರ ಸೇವೆ ಮಾಡಕ್ಕೆ ಬಂದಿರಾ? ಹಾಂ, ರಥೋತ್ಸವಕ್ಕೆ ಅಲಂಕಾರ ನಡೀತಾ ಇದೆ. ರಥೋತ್ಸವ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜರುಗಲಿದೆ. ದೇವಿಯನ್ನು ರಥೋತ್ಸವದಲ್ಲಿ ಪ್ರತಿಷ್ಠಾಪಿಸಲು ದೇವಿಯನ್ನು ಕರ್ಕೊಂಡ್ಬರ್ತಾ ಇದೆ ಮೆರವಣಿಗೆಯಲ್ಲಿ. ದ್ರೌಪದಮ್ಮ ದೇವಿಯನ್ನು ಪ್ರತಿಷ್ಠಾಪಿಸಿ ಮೆರವಣಿಗೆ ಸಿದ್ಧಪಡಿಸಿದ್ದಾರೆ. ಹಲೋ, ಎಸ್ ನಮಸ್ಕಾರ, ನಾನು ಶಿವಮೊಗ್ಗ ವಿರೂಪಾಕ್ಷ. ಅಲ್ಲಿ ರಥೋತ್ಸವ ಪ್ರಾರಂಭ ಆಗೋ ಸಂದರ್ಭದಲ್ಲಿ ಆ ಸನ್ನಿಧಿಯಲ್ಲಿ ಇದ್ದೆ. ಭಾಳ ವಿಜೃಂಭಣೆಯಿಂದ ರಥೋತ್ಸವ ನೋಡಬಹುದು.